ಪತ್ರ ಮೊದಲೇ ಬರೆದಿದ್ದೇನೆ. ನಮಗೆ ಬೇಕಾಗಿರ್ತಕ್ಕಂಥದ್ದು ಬೇರೆ ಬೇರೆ ವಿಚಾರಗಳು, ರಾಜ್ಯದ ವಿಚಾರಗಳನ್ನ ಚರ್ಚೆ ಮಾಡಲಿಕ್ಕೆ ಈಗ ಫೆಬ್ರವರಿಯಲ್ಲೂ ಬರ್ತದೆ, ಮಾಡೋಣ. ಇಲ್ಲಿಯ ವಿಚಾರಗಳಿಗೆ ಪ್ರಾಮುಖ್ಯತೆ ಕೊಡಿ. ಯಾವುದೇ ಇದಿದ್ರೆ ಇಲ್ಲಿ ಚರ್ಚೆ ಆಗಲಿ, ರೈತರದಿರ್ಬೋದು, ದಲಿತರಿರ್ಬೋದು, ಯಾವುದೇ ಆಗಲಿ, ಇಲ್ಲಿಯ ವಿಚಾರಗಳಿಗೆ ಮಾನ್ಯತೆ ಕೊಡಿ, ಅದನ್ನ ಚರ್ಚೆ ಮಾಡೋಣ. ಅದರಿಂದಾಗಿ ನಾವು ನಿಲುವಳಿ ಮಂಡಿಸ್ತಾ ಇದ್ದೇವೆ. ಅದನ್ನು ಇಲ್ಲಿ ರೈತರ ವಿಚಾರಗಳ ಕೂಡ ನಾನು ಕೇಳ್ತಾ ಇರೋದು. ಅದರಿಂದಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದು ನಿಯಮಗಳ ಪ್ರಕಾರವೇ ನೀವು ನಡೆಸಿ, ನಮ್ಮದು ಏನು ಅಭ್ಯಂತರ ಇಲ್ಲ. ಹಿರಿಯ ಸದಸ್ಯರು ಕೆಲವರು ತಮ್ಮ ಅನಿಸಿಕೆಗಳನ್ನ ಹೇಳಿದ್ದಾರೆ. ಈ ಒಂದು ಸದನ ಇರ್ತಕ್ಕಂಥದ್ದು ಹಿರಿಯರ ಸದನ ಅಂತ ಹೇಳ್ತೀವಿ, ಚಿಂತಕರ ಚಾವಡಿ ಅಂತ ಹೇಳ್ತೀವಿ. ಚರ್ಚೆ ಮುಕ್ತವಾಗಿ ಆಗಬೇಕಾಗಿರ್ತಕ್ಕಂಥದ್ದು ನಾವು ನೋಡ್ಕೊಳ್ತಕ್ಕಂಥ ಕರ್ತವ್ಯ ನಮ್ಮೆಲ್ಲರ ಮೇಲೂ ಸಹ ಇದೆ. ಏನು ನಮ್ಮ ವಿರೋಧ ಪಕ್ಷದ ನಾಯಕರು ಮತ್ತು ಪುಟ್ಟಣ್ಣವ್ರು ಹೇಳಿದ್ರು 75 ನಿಮಿಷದಲ್ಲಿ ನೀವು ಪ್ರಶ್ನೋತ್ತರವನ್ನು ಮುಗಿಸಿ ಅಂತ ಹೇಳಿ. ಮತ್ತೆ ಕೆಲವು ಗಂಭೀರವಾದ ವಿಚಾರ ಏನು ನಾಗರಾಜರವರು ಒಂಥರ ಆವೇಶಭರಿತವಾಗಿ ಮಾತಾಡಿದ್ರು. ಗಂಭೀರವಾದ ವಿಚಾರ, ಬಡವರ ವಿಚಾರ ಬಂದಾಗ ಸ್ವಲ್ಪ ಚರ್ಚೆಗೆ ಅವಕಾಶ ಜಾಸ್ತಿ ಆಗುತ್ತೆ. ತಮಗೆಲ್ಲ ಅಧಿಕಾರ ಇದೆ, ನಮ್ಮ ನಿಯಮಾವಳಿಯನ್ನು ನೋಡಿದಾಗ ಎಲ್ಲ ಅಧಿಕಾರ ಇದೆ. ಚರ್ಚೆ ಭಾಳ ಗಂಭೀರ ಇದೆ ಅಂತ ಹೇಳಿದ್ರೆ ತಾವು ಒಂದು ತೀರ್ಮಾನ ತೆಗೆದುಕೊಂಡು ಯಾವುದಾದ್ರೂ ಬೇರೆ ಇದರಲ್ಲಿ ಚರ್ಚೆಗೆ ಅವಕಾಶ ಮಾಡಿಕೊಡಿ. ಯಾಕಂದರೆ ಈಗ ಶಾಲಾ ವಿಚಾರ ಬಂತು, ಅಲ್ಲಿ ಆಸ್ಪತ್ರೆ ವಿಚಾರ ಭಾಳ ಗಂಭೀರವಾದ ವಿಚಾರ. ಬಡವರಿಗೆ ಎಲ್ಲೂ ಸಹ ಅವ್ರಿಗೆ ಆರೋಗ್ಯಕರವಾದ ಟ್ರೀಟ್ಮೆಂಟ್ ಎಲ್ಲೂ ಸಹ ಸಿಗ್ತಕ್ಕಂಥ ಅವ್ರ ಚಿಕಿತ್ಸೆಗೆ ಹೋಗ್ಬೇಕಾದ್ರೆ ಖಾಸಗಿ ಆಸ್ಪತ್ರೆಗೆ ಹೋದ್ರೆ ಅವ್ನು ಈಚೆ ಬರೋಕ್ಕಾಗೋದಿಲ್ಲ, ಹೆಣನೂ ಕೊಡೋದಿಲ್ಲ, ಅವರು ದುಡ್ಡು ಕೊಡಲಿಲ್ಲ ಅಂತ ಹೇಳಿದ್ರೆ. ಇಂಥ ವಿಚಾರ ಬಂದಾಗ ತಮ್ಮ ಇದಕ್ಕೆ ಬಿಟ್ಟಿರ್ತಕ್ಕಂಥದ್ದು, ತಾವು ತಮ್ಮ ವಿವೇಚನೆಗೆ ಬಿಟ್ಟಿರ್ತಕ್ಕಂಥದ್ದು, ತಾವು ತೀರ್ಮಾನ ತೆಗೆದುಕೊಂಡು ಅದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಚರ್ಚೆ ಮಾಡಲಿಕ್ಕೆ. ಆವಾಗ ಸದನದಲ್ಲಿ ಏನೂ ಆಗೋದಿಲ್ಲ. ಯಾಕಂದರೆ ತಮ್ಮ ನಿರ್ಧಾರ ಅಲ್ಲ 75 ನಿಮಿಷದಲ್ಲಿ ಪ್ರಶ್ನೋತ್ತರವನ್ನು ಮುಗಿಸಬೇಕು ಅಂತ ತಮ್ಮ ನಿರ್ಧಾರ ಅಲ್ಲ, ಅದು ಬಿಸ್ನೆಸ್ ಅಡ್ವೈಸರಿ ಕಮಿಟಿನಲ್ಲಿ ನಾವು ತೀರ್ಮಾನ ತೆಗೆದುಕೊಂಡಿರ್ತಕ್ಕಂಥದ್ದು. ಪ್ರಶ್ನೋತ್ತರ ಬಂದಾಗ ಅದನ್ನು 75 ನಿಮಿಷದಲ್ಲಿ ಮುಗಿಸಬೇಕು ಅಂತ ಹೇಳಿ ಗಂಭೀರವಾದ ಚರ್ಚೆ ಇದೆ. ತಾವು ತಕ್ಷಣ ಯಾವುದಾದ್ರೂ ಒಂದು ತೀರ್ಮಾನ ತೆಗೆದುಕೊಂಡು ನಿಯಮದಲ್ಲಿ ಅವ್ರಿಗೆ ಅವಕಾಶ ಚರ್ಚೆ ನಮ್ಮಲ್ಲಿ ಪ್ರಾರ್ಥನೆ. ನಮ್ಗೆ ಹೇಳಿದ್ದೀನಿ, ಇಫ್ ಯು ಆರ್ ನಾಟ್ ಸ್ಯಾಟಿಸ್ಫೈಡ್ ಬೈ ದಿ ಆನ್ಸರ್ ಗಿವನ್ ಬೈ ದಿ ಮಿನಿಸ್ಟರ್, ಯು ಕ್ಯಾನ್ ಗಿವ್ ಇನ್ ಸಪರೇಟ್ ಲೆಟರ್ ಅಂತ ಹೇಳ್ತೀನಿ. ನೀವು ನೋಡಿ, ಇಲ್ಲೇ 15 ನಿಮಿಷ 20 ನಿಮಿಷವರೆಗೆ ಒಬ್ಬ ಮಾಡಿದ್ರೆ ನಾ ಬೆಲ್ ಹೊಡೆದ್ರು ಕೇಳಂಗಿಲ್ಲ, ಮಿನಿಸ್ಟರ್ ಕೇಳಂಗಿಲ್ಲ. ಅವ್ರಿಗೆ ನಾ ಏನ್ ಮಾಡ್ಬೇಕು ಹೇಳಿ ನೋಡಿ. ನಾನು ಮೇಲೆ ನಾಳೆ 75 ನಿಮಿಷಕ್ಕೆ ಕ್ಲೋಸ್ ಮಾಡ್ತೀನಿ. ಅಲ್ಲ ಚೇರ್ಮನ್ ಸಾಹೇಬ್ರೆ, ತಮಗೆ ಸಂಪೂರ್ಣವಾದ ಅಧಿಕಾರ ಇದೆ. ಅಧಿಕಾರ ದುರುಪಯೋಗ ಆಗಬಾರ್ದು ಅಂತ ಹೇಳಕತ್ತೀನಿ. ಚರ್ಚೆ ಅದು ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಬೇರೆ ಚರ್ಚೆಗೆ ಅವಕಾಶ ಮಾಡಿಕೊಡಿ. ನಾಳೆ ಹೇಳ್ತೀನಿ. ನಿರ್ಧಾರ ತಗೊಳ್ಳಿ, ತಮ್ಮ ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗ್ತೀವಿ. ಆದರೆ ನಮ್ಮ ಮೆಂಬರ್ಸ್ ಅರ್ಥ ಮಾಡ್ಕೋಬೇಕು. ಈಗ ಮುಂಚೆ ಆಯ್ತು ಎಲ್ಲ ಚರ್ಚೆ ಮಾಡಿ ಕೊನೆಗೆ ಲಾಸ್ಟ್ 5 ಜನಕ್ಕೆ ಅವ್ರ ಪ್ರಶ್ನೆಗೆ ಉತ್ತರ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಅದು ಅವ್ರಿಗೂ ಕೂಡ ಅನ್ಯಾಯ ಆಗುತ್ತೆ. ಅಲ್ಲ, ಈಗ ಎಕ್ಸಾಂಪಲ್ ನೀವು 75 ನಿಮಿಷಕ್ಕೆ ನಿಲ್ಲಿಸ್ಬಿಟ್ರೆ ಕೆಲವರು ಪಾಪ ಅವ್ರು ಮಾಡಿದ ತಪ್ಪು. ಒಂದ್ ನಿಮಿಷ ನೋಡಿ, ಕ್ವಶನ್ ಕೇಳ್ತಾರೆ, ಕೇಳಿದ ನಂತರ ನಾ ಬೆಲ್ ಹೊಡೆದ ಕೂಡಲೇ ಕೂತ್ಕೊಳ್ಬೇಕು. ಕೂಡಂಗೆಲ್ಲ ಏನ್ ಮಾಡಬೇಕು? ನೀವು ಹೇಳಿ, ನನಗೆ ಉತ್ತರ ಹೇಳಿ. ನೀವು 5 ನಿಮಿಷ 4 ನಿಮಿಷ ಹಚ್ಚೋಲ್ಲ, 5 ನಿಮಿಷ ಆಯ್ತು ನೋಡಿ. ಇಲ್ಲಿ ನಿಮ್ಗೆ ಹೇಳಿದ ಟೈಮ್ 15 ನಿಮಿಷ 20 ನಿಮಿಷ ಕ್ವಶನ್ ಮಾಡಿ ನೀವು ಯಾವ ರೀತಿ ಮಾಡಿ ನೀವು ಹೇಳಿ ನಾನು ನೋಡೋಣ. ಇಷ್ಟೆಲ್ಲ ಪ್ರಯತ್ನ ಪಟ್ಟರು ಯಾರು ಕೇಳೋಣ ಮಾಡೋ. ಅದಕ್ಕೆ ನಾ ಹೇಳ್ತೀನಿ, ನಾಳೆ 75 ನಿಮಿಷಕ್ಕೆ ನಾನು ಕ್ಲೋಸ್ ಮಾಡಿ ಮುಂದಿನವ್ರ ನಿಯಂತ್ರಣ ಮುಂಚೆ ಅವ್ರಿಗೆ ಸ್ವಲ್ಪ ನಿಯಂತ್ರಣ ಮಾಡಿ, ಮುಂಚೆ ಅವ್ರಿಗೆ ನಿಯಂತ್ರಣ ಮಾಡಿ. ನಿಯಂತ್ರಣ ಅಲ್ರಿ ಇವರೇ, ಕೇಳಿ ಹೇಳಿ ಕೇಳಿ ನನ್ನ ಗಂಟಲು ನೋವಾಗದ. ನಾನು ಎಷ್ಟು ನಿಯಂತ್ರಣ ಮಾಡಬೇಕು? ಯಾಕಂದ್ರೆ ಸರಿ ಇದೆ ಸರ್, ದಯಮಾಡಿ ನೀವು ಟೈಮ್ ಫ್ರೇಮ್ ಅನ್ನ ಫಿಕ್ಸ್ ಮಾಡಿ ಪ್ರತಿ ಕ್ವಶನ್ಗೆ ಅಷ್ಟಕ್ಕೆ ಸ್ಟಾಪ್ ಮಾಡಿ. ನೆಕ್ಸ್ಟ್ ಅವ್ರು ಕರೀರಿ, ನೀವು ಕರೀರಿ. ನೀವು ಸಭಾಪತಿಗಳ ನೀವು ತೀರ್ಮಾನ ತೆಗೆದುಕೊಳ್ಳಿ, ಸರಿ ಇದೆ 75 ನಿಮಿಷಕ್ಕೆ. ಆದ್ರೆ ಒಂದು ವಿನಂತಿ ಇದೆ, ಒಂದು ವೇಳೆ ಸದಸ್ಯರಿಗೆ ಸ್ಯಾಟಿಸ್ಫೈ ಆಗದೆ ಹೋದ್ರೆ ಮಂತ್ರಿಗಳು ಉತ್ತರಕ್ಕೆ, ಅದಕ್ಕೆ ನಾವು ಸಪರೇಟ್ ಆಗಿ ಅರ್ಧ ಗಂಟೆ ಚರ್ಚೆ ಕೊಡ್ತಾ ಲೆಟರ್ ಕೊಡ್ತೀವಿ, ಅದಕ್ಕೆ ಅವಕಾಶ ಕೊಡಬೇಕು ಅಂತ ವಿನಂತಿಯನ್ನ 100% ಕೊಡ್ತೀನಿ.